ಆದ್ರ ನಿಮ್ ಅಕ್ಕಾರ ಹಂಗಲ್ ನೋಡ್ರಿ, ತಮ್ಮದ್ ನೋಡ್ಲಿಕ್ಕಂದ್ರೂ ಪರವಾಗಿಲ್ಲ, ಮಂದಿದನೇ ನೋಡ್ಕೋ ಅಂತ ಕುಂತ್ ಬಿಡ್ತಾರ. ಅದೇನ್ರ ಇರ್ಲಿ ಬಿಡ, ನಿನ್ ಸೀರೆ ಹಾಕಿ ಬರೇ ನೋಡ್ಕೊಡ್ತೀನಿ ಅಂದಾಳ. ಹೆಂಗಿದ್ರು ಆಕಿಗೆ ಒಂದ್ ಸೀರೆ ಕೊಟ್ಟಿವಲ್ಲ. ಆತ್ ತಗೋರಿ. ತಗೋರಿ. ಯಾರು ನಂಬಿದ್ರು ನಾ ನಿಮ್ ಮಕ್ಕಳ ನಂಬಂಗಿಲ್ಲ. ಈ ಸೀರೆ ನನಗ್ ಬಾಳ ಇಷ್ಟ ಆಗೈತಿ. ಈ ಸೀರೆ ನಂದ. ಅವ್ರು ನೋಡಿ ವಾಪಸ್ ಕೊಟ್ರು ಚಲೋ ಆತು, ಕೊಡ್ಲಿಲ್ಲ ಅಂದ್ರ ಐತಿ. ಏ ನೋಡು, ಆಕಿ ಅಂತಕ್ಕೆ ಅಲ್ಲ, ನೀ ಸುಮ್ಮನೆ ಏನ್ರ ತಿಳ್ಕೊಬೇಡ. ಆಕಿ ಇದನ್ನ ನೋಡ್ತಾಳ, ವಾಪಸ್ ಕೊಡ್ತಾಳ, ತಂದ್ರೆ ನಿನಗ ಕೊಡ್ತಾನ ಆತ. ಕೊಡ್ತಾಳೋ ಏನ್ ಅಲ್ಲೇ ಇಟ್ಕೊಂತಾಳೋ? ಏನು ಇವನಿನ್ನೂ ಬರಲೇ ಇಲ್ಲ? ಓಹೋ, ಆ ಮಿಟ್ಟಕ್ಲಾಡಿಗೆ ಭಯ, ಎಲ್ಲಿ ಅವಳು ಸೀರೆನ ನಾನು ಇಟ್ಕೊಂಡ್ಬಿಡ್ತೀನಿ ಅಂತ. ನನಗೇನಷ್ಟು ದುರಾಸೆ ಇಲ್ಲ. ಅಕ್ಕ ನೋಡ್ವಾ, ನೋಡ್, ಇದೇ ಆ ಸೀರೆ. ನಾ ಹೇಳಿಲ್ಲ, ಎರಡು ಸೇಮ್ ಕಲರ್ ಅಷ್ಟೇ ಚೇಂಜ್. ನೋಡೋ, ನೀನು ಗಂಡಸು, ನಿನಗೆ ಬಣ್ಣ ಅಷ್ಟೇ ಗೊತ್ತಾಗೋದು. ನಾವು ಹೆಂಗಸರು ಕಣೋ, ಇಂಥ ಸೀರೆಗಳನ್ನ 100 ಸೀರೆ ಪಕ್ಕದಲ್ಲಿಟ್ರು ಯಾವ ಸೀರೆ ಎಷ್ಟು ಕ್ವಾಲಿಟಿ ಇದೆ ಅಂತ ಕಂಡು ಹಿಡಿದು ಬಿಡ್ತೀವಿ. ಅಂದ್ರ ನೀ ಹೇಳುದೇನು, ಅಕ್ಕಿಗೆ ಕ್ವಾಲಿಟಿ ಸೀರೆ, ನಿಂಗೆ ಸುಮಾರು ಸೀರೆ ತಂದಿನಂತ. ನೋಡು, ಯಾಕಂದ್ರ ಇಬ್ರಿಗೂ ಒಂದ ತರೋದು, ಇಲ್ಲ ಅಂದ್ರೆ ಯಾರಿಗೂ ತರಂಗಿಲ್ಲ. ನೋಡ್ಕೊ, ಎಷ್ಟು ನೋಡ್ಕೊತೀನಿ ನೋಡ್ಕೊ ನೀ. ಅದನ್ನ ನಾನ್ ನೋಡಿ ಡಿಸೈಡ್ ಮಾಡ್ತೀನಿ, ತಡಿಯೋ. ಅಕ್ಕ ನೋಡಿದ್ದ ಅದ್ ಎಷ್ಟ್ ಸಲ ನೋಡ್ತಿ? ಕೊಡ, ಆಕಿ ಸೀರೆ ಕೊಟ್ಟು ಬರ್ತೀನಿ. ನನ್ನ ತಮ್ಮ ಮಾತಿನ ಮಲ್ಲ. ಅಕ್ಕ ನೋಡಿದೆಲ್ಲ, ಕೊಟ್ಟು ಬರ್ಲಿ ಆಕಿ ಸೀರೆ. ಕೊಟ್ಟು ಬರ್ತೀಯೇನೋ? ತಗೋ, ಕೊಟ್ಟು ಬಾ. ನೋಡ್, ಇಲ್ಲೇ ಕನ್ಫ್ಯೂಸ್ ಆದ್ನಿ. ಇದು ನಿನಗಂತ ತಂದಿರೋ ಸೀರೆ, ಅಕ್ಕಿ ತಂದಿರೋ ಸೀರೆ ಇದು ಅಲ್ವಾ? ನೀನೇ ಹೇಳ್ದಿಯಲ್ಲೋ ಎರಡು ಒಂದೇ ಕ್ವಾಲಿಟಿ ಅಂತ. ಅಂದ್ಮೇಲೆ ಇದು ತಗೊಂಡೋಗಿ ಕೊಟ್ಟು, ಈ ಬಣ್ಣ ತುಂಬಾ ಚೆನ್ನಾಗಿದೆ, ಇದನ್ನ ನಾನು ಇಟ್ಕೋತೀನಿ. ಬೇಡಕ್ಕ, ಆ ಸೀರೆ ಆಕಿ ಭಾಳ ಇಷ್ಟಪಟ್ಟಾಳ. ಸುಮ್ಮ ಆಕಿ ಸೀರೆ ಆಕಿ ಕೊಟ್ಟು ಬಿಡ. ಅಯ್ಯೋ, ನಿನ್ಗೆ ಹೇಳಿಲ್ವೇನೋ ಈ ಬಣ್ಣ ನನಗಿಷ್ಟ ಅಂತ? ಅದು ಅಲ್ಲದೆ ನಿನ್ನ ಹೆಂಡತಿ ಅಷ್ಟು ಸುಂದರವಾಗಿ ನಾನು ಇಲ್ಲ ಅಪ್ಪ. ಈ ಸೀರೆ ಉಟ್ಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ಕಣೋ. ನೀನು ಹೆಂಡತಿ ಸುರಸುಂದ್ರಿ ಕಣೋ, ಅವಳಿಗೆ ಈ ಬಣ್ಣ ತುಂಬ ಚೆನ್ನಾಗಿ ಸೂಟ್ ಆಗತ್ತೆ. ನೀನೇ ಹೇಳಿದ್ಯಲ್ಲೋ ಕ್ವಾಲಿಟಿ ಎಲ್ಲ ಒಂದೇ, ಬಣ್ಣ ಮಾತ್ರ ಬದಲಾಗಿದೆ ಅಂತ. ಹೋಗಿ ಕೊಡೋ. ಒಪ್ಪಂಗಿಲ್ಲಕ್ಕ. ಹಾಗಿದ್ರೆ ನಾನು ಒಪ್ಕೊಳ್ಳಲ್ಲ. ಕೊಡೋದಾದ್ರೆ ಈ ಸೀರೆ ಕೊಡು, ಇಲ್ಲ ಅಂದ್ರೆ ಇದು 2 ಸೀರೆನೂ ತಗೊಂಡು ಹೋಗು. ನಂಗೆ ಯಾವುದು ಬೇಡ. ಸರಿ, ಈಗೇನು ಈ ಸೀರೆ ನಿಂಗೆ ಇಷ್ಟ ಆಗೈತೆ? ಸರಿ, ಇಟ್ಕೊಂಡು ನಾ ಆಕಿಗೆ ಇದು ಕೊಟ್ಬಿಟ್ಟು ಹೆಂಗ ಒಂದು ಕನ್ವಿನ್ಸ್ ಮಾಡ್ತೇನೆ. ನಮ್ಮ ಅಕ್ಕನ ಈ ಗುಣನ ನಂಗೆ ಸೇರಂಗಿಲ್ಲ. ನನ್ನ ಹೆಂಡತಿ ಏನು ಆಸೆ ಪಡ್ತಾಳೋ ಈಕಿಗೆ ಅದೆಲ್ಲ ಇಷ್ಟ ಆಕತಿ. ಅಲ್ಲ, ಹೋದ ಜನ್ಮ್ನಾಗ ಇವ್ರಿಬ್ರು ಹಾವ ಮುಂಗ್ಲಿ ಆಗಿದ್ರ ಯಾರಿಗೆ ಗೊತ್ತ? ಈ ಜನ್ಮ್ನಾಗ ನನಗೆ ಒಬ್ಬಕ್ಕೆ ಅಕ್ಕ, ಒಬ್ಬಕ್ಕೆ ಹೆಂಡತಿ ಆಗಿ ಕಾಡಾಕತ್ತಾರ. ಏನು ನನ್ನ ಕರ್ಮನ ಇದು.
ಒಂದೇ ಕ್ವಾಲಿಟಿ ಅಂತೆ, ಒಂದೇ ಕ್ವಾಲಿಟಿ. ನನಗೆ ಗೊತ್ತಾಗಲ್ವಾ ಸೀರೆಗಳು ತಗೊಳ್ಳೋರು ನಾವ ಇವರ ಯಾವ್ಯಾವ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಹೇಳಕ್ಕೆ ಬಂದ್ಬಿಟ್ಟ ದೊಡ್ಡದಾಗಿ. ಈಗ ನನ್ನ ಹೆಂಡತಿ ಏನು ಜಗಳ ತೆಗಿತಾಳೋ ಏನೋ. ಅಲ್ಲ ಕೊಡುವತ್ತೇಳಿ ಹೇಳಕ್ಕೆ ಕೊಟ್ಟಿದ್ಲ, ಆ ಕಲರ್ ಸೀರೆ ನನಗೆ ಬೇಕ್ರಿ ಅಂತ. ಈಗ ಆಕಿನ ಹೆಂಗಪ್ಪ ರಮಿಸೋದು ನೋಡು. ಏನ ಸೀರೆ ಕೊಡ್ರಿ. ಕೊಡ್ತೀನಿ ಇರೇ, ಹಂಗ್ಯಾಕೆ ತೋ. ಏನ ಆ ಸೀರೆ ಅವರೇ ಇಟ್ಕೊಂಡು ಇದನ್ನ ನನಗೆ ಕೊಡು ಅಂತ ಹೇಳ್ಕೊಟ್ರ ನಿಮಗ? ಯಾಕೆ ಹಂಗ್ಯಾಕೆ ಡೌಟ್ ಪಡಾತಿ? ಈ ಸೀರೆ ನಾನೇ ಆಕೆ ಹತ್ರ ಇಸ್ಕೊಂಡು ಬನ್ನಿ. ಯಾಕೆ ಗೊತ್ತೈತೇನೆ, ಈ ಸೀರೆ ಭಾಳ ಚಂದ ಐತೆ, ಇದನ್ನ ನಾನು ನಿನ್ನ ಸಲುವಾಗಿ ತಗೊಂಡು ನಿನಗೆ ಪರ್ಫೆಕ್ಟ್ ಸೂಟ್ ಆಕತಿ ಇದು. ಆಕಿ ಇದನ್ನ ಮೊದಲು ನೋಡಿದ್ಲ ಅಂದಿದ್ರೆ ಇದನ್ನ ಇಟ್ಕೊಂಡ್ ಬಿಡ್ತಿದ್ಲ. ಈ ಚಲೋ ಸೀರೆ ಆಕೆಲ್ಲ ಇಟ್ಕೋತಾಳ ಅನ್ನೋ ಅಂಜಿಕೆಗೆ ನಾ ಏನ್ ಮಾಡಿದ್ನಿ, ಇದನ್ನ ಆಕಿ ಕೊಟ್ನಿ. ಆಕೆ ಏನ್ ಮಾಡಿದ್ಲು, ನಿನ್ ಸೀರೆ ನೋಡಿ ಅದು ಚಲೋ ಐತಿ, ಅದೇ ಇರ್ಲಿ ಅಂತ ಇಟ್ಕೊಂಡ್ಬಿಟ್ಲ. ಇದು ನಿನ್ ಪರ್ಫೆಕ್ಟ್ ಸೂಟ್ ಆಕೈತೆ ನೋಡ್ ಮೈ ಮೇಲೆ. ಸಾಕ್ ಮಾಡ್ರಿ, ನಿಮ್ ನಾಟಕ ಎಲ್ಲ ನನ್ ಮುಂದ್ ನಡೆಯಂಗಿಲ್ಲ. ನನಗ್ ಗೊತ್ತದ ನಿಮ್ ಅಕ್ಕರ ಅದ ಸೀರೆ ಬೇಕಂತ ಅಲ್ಲಿ ಇಟ್ಕೊಂಡಾರ. ನೋಡ್ರಿ, ಕೊಡ್ದತ್ತಂದ್ರ ನನಗ್ ಅದ ಸೀರೆ ಕೊಡ್ರಿ, ಇಲ್ಲ ಅಂದ್ರ ನನಗ್ ಸೀರೆನ ಬೇಡ. ಈ ವರ್ಷ ನಾ ಬಡ್ಡೆ ಹಂಗ ಮಾಡ್ಕೋತೀನಿ, ನನಗೇನು ಬೇಡ. ರೀ ಬೇಸರ ಮಾಡ್ಕೊಂಡ್ರಣ? ಮತ್ತೇನ್ ಮಾಡ್ಲಿ, ಆಕಿ ಹಂಗ ನೀ ಹಿಂಗ ನಾ ಹೆಂಗ, ನನ್ನ ಪರಿಸ್ಥಿತಿ ಹಿಂಗ್ಯಾಕಪ್ಪ ಆತು ಅನ್ನಂಗ ಆಗೈತಿ ನನಗ. ಈಗೇನ ಚಿಗವ್ಗ ಅದ ಸೀರೆ ಬೇಕಂತಲ್ಲ, ಅವ್ರೇ ಇಟ್ಕೊಳಲ್ರಕ್ಕ. ನಾ ನಾಳೆ ಇದ ಸೀರೆನ ಉಟ್ಕೋತೀನಿ. ಹಂಗಂದಿ ನೋಡ, ಇದು ಹಿಂಗ ಕಾಂಪ್ರಮೈಸ್ ಆದ್ರ ಸಂಸಾರ ಚಲೋ ಇರ್ತೈತಿ. ಯಾರೇ ಒಬ್ರು ಕಾಂಪ್ರಮೈಸ್ ಆದ್ರನ್ನ ಇದು ನಡೆಯುದ. ಈಗ ಆಕಿನೂ ಹಠ ನಿಂದು ಹಠ ಅಂದ್ರ ನಡು ನಾವು ಗಂಡಸರು ಏನ್ ಮಾಡ್ಬೇಕು? ಯಾವಾಗ್ಲೂ ಹಾವ ಮುಂಗ್ಲಿಗತ್ತೆ ಜಗಳಾಡ್ಬಾರ್ದು ನೀವು. ಈಗ ನೀ ಕರೆಕ್ಟ್ ಆಗಿ ಮಾಡಿದ್ ನೋಡು. ಹಿಂಗ ಒಬ್ರು ಡಿಸಿಷನ್ ತಗೊಂಡ್ರೆ ನಮ್ ಜೀವನನು ಚಲೋ ಇರ್ತೈತಿ. ನಾಳೆ ನೀ ಇದನ್ನ ಉಟ್ಕೋ, ಇದು ಎಷ್ಟು ಚಂದ ಕಾಣಿಸ್ತೈತಿ ಅನ್ನೋದು ನಿನಗ ಗೊತ್ತಾಗತ್ತಿದ. ಆತ್ರಿ, ನೀವ್ ಹೇಳ್ದಂಗ ನಾಳೆ ನಾ ಇದ ಸೀರೆನ ಉಟ್ಕೋತೀನಿ. ನನ್ನ ಹೆಂಡತಿ ಖರೇನ ಭಾರಿ ಒಳ್ಳೆ ಆಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕೈಲಾದಷ್ಟು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ. ಧನ್ಯವಾದಗಳು. ಶಾಂತವ್ವ ವಿ ಕಟಗಿ ಇವರು ತಮ್ಮ ಉದಾರ ಕಾಣಿಕೆಯನ್ನು ಸ್ಕ್ಯಾನರ್ ಮೂಲಕ ನೀಡಿದ್ದಾರೆ. ಅವರಿಗೆ ಸುಶೀಲ್ ಮೊಕಾಶಿ ಮೀಡಿಯಾ ವತಿಯಿಂದ ಧನ್ಯವಾದಗಳು.